ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಹಿರಿಯರೇ, ಪೋಷಕರೇ, ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ನನಗೆ ಇನ್ವಿಟೇಷನ್ ನೋಡಿದಾಗ ವೇದಿಕೆಯಲ್ಲಿ ಎಲ್ಲರೂ ಅಧಿಕಾರಿಗಳಿದ್ದಾರೆ ಮತ್ತು ಶಾಸಕರಿದ್ದಾರೆ. ಶಾಸಕರು ಬರೋವರೆಗೆ ಅಧಿಕಾರಿಗಳು ಬರಲ್ಲ, ಆಮೇಲೆ ಶಾಸಕರು ಹೋದ್ರೆ ಅಧಿಕಾರಿಗಳು ಉಳಿಯಿಲ್ಲ. ಕಾರ್ಯಕ್ರಮ ಹೆಂಗಾಗುತ್ತೆ, ನಾನು ಹೆಂಗಿದ್ರು ಇಲ್ಲೇನೂ ಒಪ್ಕೊಂಡಲ್ಲ ಅಂತ ನನಗೆ ಬಹಳ ಫೀಲ್ ಮಾಡ್ಕೊಂಡೆ ಬಂದೆ. ಅವ್ರು ಬರೋವರೆಗೆ ಬೇರೆಯವ್ರು ಬರಲ್ಲ, ಆಮೇಲೆ ಹೋದ್ಮೇಲೆ ಬೇರೆ ಅವ್ರು ಯಾರು ಇರಲ್ಲ, ಹೆಂಗಾಗುತ್ತೆ ಅಂತ ಬಂದೆ. ಬಟ್ ನೀವು ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಬಹಳ ಬೇಗ ಬಂದು ಕೂತಿದ್ದೀರಾ. ನಾನು ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಅವ್ರಿಗೆ ಒತ್ತಡ ಆಗ್ತದೆ. ನಾವು ಶಾಸಕರು ಬರೋದು ಕಾಯ್ಬೇಡಿ, ಶುರು ಮಾಡಿ, ನಾನು ಒಟ್ಟು ಬರ್ತೀನಿ ಅಂತ. ಹಾಗಾಗಿ ನಮ್ಮ ಮನವಿಗೆ ಹೋಗೋಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. SSLC ಇಂದ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರೆ ಕೈ ಎತ್ತಿ. ಓಕೆ, ತಿಳಿಸಿ. ಥ್ಯಾಂಕ್ ಯು. PUC ಇಂದ ಸೆಲೆಕ್ಷನ್ ಆಗಿ PUC ಪಾಸ್ ಆಗಿ ಎಷ್ಟು ಜನ ಇದ್ದೀರಾ? ಓಕೆ, ತಿಳಿಸಿ. ಥ್ಯಾಂಕ್ ಯು. ಒಂದು ಹೆಚ್ಚು ಕಡಿಮೆ ಒಂದು 100 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೀರಾ. ಓಕೆ, ಬೈ. ನಾನು ಮಾತಾಡಕ್ ಮೊದಲೇ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ವಿದ್ಯಾರ್ಥಿಗಳಿಗೆ. ನೀವು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಏನಂತಂದ್ರೆ, ವಿದ್ಯಾಭ್ಯಾಸವನ್ನ ಮಾಡ್ತಾ ಇರತಕ್ಕಂತಹ ಎಷ್ಟನೇ ಜನರೇಷನ್ ನೀವು ನಿಮ್ಮ ಮನೆಯಲ್ಲಿ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಎಷ್ಟನೇ ತಲೆಮಾರು, ಎಷ್ಟನೇ ಜನರೇಷನ್ ನೀವು ಅಂತ ನಮ್ಗೆ ಗೊತ್ತಾಗ್ತದೆ. ನಿಮ್ಮ ತಾತ ವಿದ್ಯಾವಂತರಾಗಿದ್ರೆ, ತಾತ ಅಥವಾ ಅಜ್ಜಿ, ನಿಮ್ ತಂದೆ ತಾಯಿ ವಿದ್ಯಾವಂತರಾಗಿದ್ರೆ ನೀವು 3ನೇ ಜನರೇಷನ್ ಅಂತ ಅರ್ಥ. ನಿಮ್ ತಾತ ಅಜ್ಜಿ ಯಾರು ಓದಿಲ್ಲ, ನಿಮ್ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ಓದಿದ್ರು ಅಂದ್ರೆ ನೀವು 2nd ಜನರೇಷನ್ ಅಂತ ಅರ್ಥ. ಅವರು ಓದಿಲ್ಲ, ನಮ್ಮ ಮನೇಲಿ ನಾನೇ ಮೊದಲು SSLC PUC ಮಾಡ್ತಾ ಇರೋನು ಅಂದ್ರೆ 1st ಜನರೇಷನ್ ಅಂತ ಅರ್ಥ. ಈ ಗುಂಪಲ್ಲಿ 3ನೇ ಜನರೇಷನ್ ಎಷ್ಟು ಇದ್ರೆ ಕೈ ಎತ್ತಿ. 3ನೇ ಜನರೇಷನ್. ಓಕೆ, ತಿಳಿಸಿ. 2ನೇ ಜನರೇಷನ್ ಎಷ್ಟು ಜನ ಇದ್ದೀರಾ? ಓಕೆ, ತಿಳಿಸಿ. 1st ಜನರೇಷನ್ ಎಷ್ಟು ಜನ ಇದ್ದೀರಾ? 1st ಜನರೇಷನ್ 4 ಜನ ಇದ್ದೀರಾ. ಓಕೆ. 4ನೇ ಜನರೇಷನ್ ಎಷ್ಟು ಜನ ಇದ್ದೀರಾ? 4ನೇ ಜನರೇಷನ್ ಒಬ್ಬ ಹೇಳ್ತಾರೆ. 5ನೇ ಜನರೇಷನ್ ಯಾರು ಇದ್ದೀರಾ? ಓಕೆ. ನೋಡಿ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ನಿಮ್ಮ ವಂಶದಲ್ಲಿ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ಸರಿ ಡೀಪ್ ಆಗಿ ಇಮ್ಯಾಜಿನ್ ಮಾಡಿ. ನಿಮ್ಮ ವಂಶ ಎಷ್ಟೊಂದು ತಲೆಮಾರಿನ ಬಂದಿದೆ. ನಿಮ್ ತಂದೆ, ತಾತ, ಮುತ್ತಾತ, ತಾತ ಎಷ್ಟು ಹಿಂದಕ್ಕೆ ಬಂದಿದೆ ಅಲ್ಲ, ಆ ಇಡೀ ವಂಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ 1st ಜನರೇಷನ್ ನೀವು ನಿಮ್ಮ ಮನೆಯಲ್ಲಿ, 2nd ಜನರೇಷನ್ ನಿಮ್ಮ ಮನೆಯಲ್ಲಿ. ಅದನ್ನ ಸುಮ್ಮನೆ ಇಮ್ಯಾಜಿನ್ ಮಾಡಿದ್ರೆ ರೋಮಾಂಚನ ಆಗ್ಬಿಡುತ್ತೆ ನಿಮಗೆ. ಅಂದ್ರೆ ನಿಮ್ ತಾತನಿಗೆ, ಮುತ್ತಾತನಿಗೆ ಯಾರಿಗೂ ಓದೋ ಭಾಗ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ನಿಮ್ ಮನೇಲಿ ನೀವೇ ಫಸ್ಟ್ 2nd ಜನರೇಷನ್ ಓದ್ತಾ ಇದ್ದೀರಾ. ಆದ್ರೆ ನೀವೆಷ್ಟು ಬುದ್ಧಿವಂತರು ಅಂದ್ರೆ 1st ಜನರೇಷನ್ಗೆ 2nd ಜನರೇಷನ್ಗೆ 1st ಕ್ಲಾಸ್ ಡಿಸ್ಟಿಂಕ್ಷನ್ ಬಂದಿದ್ದೀರಾ. ರಿಯಲಿ ಯು ಆರ್ ಗ್ರೇಟ್. ಅದಕ್ಕೆ ನಿಮ್ಗೆ ಸನ್ಮಾನ ಮಾಡಕ್ಕೆ ಸೇರಿಸಿದೆ. ಅರ್ಥ ಆಯ್ತಲ್ಲ? ಈ ಪ್ರಶ್ನೆನ ನೀವು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಹಾಕಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರದ್ದು ವಂಶ ಪರಂಪರೆ ಓದೇ ಓದಿರ್ತಾರೆ. ಬಟ್ ರೈತರು, ಕಾರ್ಮಿಕರು, ದಲಿತರು, ಹಿಂದುಳಿದ ಜನರು ಇದಾರಲ್ಲ, ಅವ್ರಿಗೆ ಸಂವಿಧಾನ ಬಂದ ಮೇಲೆ ಅಷ್ಟೇ ಓದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಆ ಸಿಕ್ಕಿರುವಂತಹ ಮೊದಲನೇ ಅವಕಾಶದಲ್ಲೇ, ಸಿಕ್ಕಿರುವಂತಹ 2ನೇ ಅವಕಾಶದಲ್ಲೇ ಸೆಂಚುರಿ ಬಾರಿಸಿದ್ದೀರ ನೀವು.
ರಿಯಲಿ ಯು ಆರ್ ಗ್ರೇಟ್. ಅದಕ್ಕಾಗಿ ನಿಮ್ಗೆ ಸನ್ಮಾನ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಸೇರಿಸಿದ್ದೇನೆ. ನೀವು ನಿಮಗೆ ಸಿಕ್ಕಿರುವಂತಹ ಫಸ್ಟ್ ಅವಕಾಶದಲ್ಲಿ, ಮೊದಲನೇ ಅವಕಾಶದಲ್ಲೇ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಿದ್ದೀರಾ. ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಅಂದ್ರೆ ಗ್ರಾಮೀಣ ಭಾಗದ ಪ್ರತಿಭೆಗಳು, ಹಿಂದುಳಿದಂತ ವರ್ಗಕ್ಕೆ ಸೇರಿದಂತವರು, ದಲಿತರು, ಎಸ್ಪೆಷಲಿ ಮಹಿಳೆಯರು, ಇಲ್ಲಿ ಹೆಣ್ಮಕ್ಳ ಸಂಖ್ಯೆನೂ ಕೂಡ 50% ಗಿಂತ ಜಾಸ್ತಿನೇ ಇದೆ ಪಾಸ್ ಆಗಿರೋದ್ರಲ್ಲಿ. ಮಹಿಳೆಯರಿಗೂ ಕೂಡ ಈಗ ಕಾನ್ಸ್ಟಿಟ್ಯೂಷನ್ ಬಂದ್ಮೇಲೆ ಓದೋಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿವರೆಗೆ ಓದೋ ಅವಕಾಶನೇ ಇರಲಿಲ್ಲ. ಆದ್ರೆ ಮಹಿಳೆಯರು ಅವ್ರಿಗೂ ಕೂಡ ಸಿಕ್ಕಿದ ಮೊದಲನೇ ಅವಕಾಶದಲ್ಲಿ ಅತ್ಯುತ್ತಮವಾದಂತ ರಿಸಲ್ಟ್ ಕೊಟ್ಟಿದ್ದಾರೆ. ಬಾಲಕಿಯರೇ ಮೇಲುಗೈ, PUC ರಿಸಲ್ಟ್ ಅಲ್ಲಿ ಬಾಲಕಿಯರ ಮೇಲುಗೈ, SSLC ರಿಸಲ್ಟ್ ಅಲ್ಲಿ ಬಾಲಕಿಯರ ಮೇಲುಗೈ. ಹಾಗಾಗಿ ಈ ವೇದಿಕೆ ಪರವಾಗಿ ನಿಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೀವು ಮುಂದೆ ಏನ್ ಮಾಡ್ಬೋದು ಅನ್ನುವಂತ ಒಂದ್ 2-3 ವಿಚಾರಗಳನ್ನ ನಿಮ್ ಗಮನಕ್ಕೆ ತರ್ತೀನಿ. ನನಗನ್ಸುತ್ತೆ ಈಗ ರಿಸಲ್ಟ್ ಬಂದು ತುಂಬಾ ದಿನ ಆಗಿರೋದ್ರಿಂದ ನೀವು ತೀರ್ಮಾನ ಮಾಡ್ಬಿಟ್ಟಿರ್ತೀರ, ನಾನೇನ್ ಮಾಡ್ಬೇಕು. ಎಲ್ಲ ಕಾಲೇಜಿಗೆ ಸೇರೋ ಆಗಿದೆ, ತುಂಬಾ ಜನ ಸೇರೋ ಆಗಿದೆ, ನಾವೇನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರ. ಆದ್ರೂ ಏನ್ ಮಾಡ್ಬೋದು ಮುಂದೆ ಅಂತ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ ನೋಡಿ. ನೀವು 2 ಸೆಕ್ಟರ್ಗೆ ಹೋಗಕ್ ಸಾಧ್ಯ. ಒಂದು ಇದ್ರೆ ಗವರ್ಮೆಂಟ್ ಸೆಕ್ಟರ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕು. ಗವರ್ಮೆಂಟ್ ಸೆಕ್ಟರ್ ಇಲ್ಲಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗಕ್ ಸಾಧ್ಯ ಮುಂದೆ ಸಾಮಾನ್ಯವಾಗಿ. ಈ ಗವರ್ಮೆಂಟ್ ಸೆಕ್ಟರ್ಗೆ ಹೋಗುವಾಗ ಸಾಮಾನ್ಯವಾಗಿ ನೀವೇನ್ ಪ್ಲಾನ್ ಮಾಡಿರ್ತೀರಾ ಅಂದ್ರೆ, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ಅವೇನ್ ತಾನೇ ಗೊತ್ತಿರೋದು ಜಾಸ್ತಿ, ಅವೇ ಜಾಸ್ತಿ ಗೊತ್ತಿರೋದು. ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ITI ಮಾಡ್ಬೇಕು, ನಾನು ಡಿಪ್ಲೊಮಾ ಮಾಡ್ಬೇಕು, ಈ ತರದ್ದು ಒಂದಷ್ಟು ಆಲ್ರೆಡಿ ಇವೆಲ್ಲ ಎಲ್ರಿಗೂ ಗೊತ್ತಿರುವಂತಹ ಅವಕಾಶಗಳು. ಇದೆಲ್ಲ ನೀವು ಆಲ್ರೆಡಿ ಸಿದ್ಧತೆ ಮಾಡ್ಕೊಬಿಟ್ಟಿರ್ತೀರ. ಇಲ್ಲ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕು ಅಂತ ಅಂದ್ರೆ, ಈಗ ಹೆಂಗಿದ್ರು ಗವರ್ಮೆಂಟ್ ಕೆಲಸಗಳೆಲ್ಲ ಕಡಿಮೆ ಆಗ್ತಾ ಇರೋದ್ರಿಂದ ಸರ್ಕಾರಿ ಕ್ಷೇತ್ರದ ಒಂದೊಂದೇ ಮಾರ್ತಾ ಸರ್ಕಾರ ಪ್ರೈವೇಟ್ ಸೆಕ್ಟರ್ ನಲ್ಲಿ ಜಾಸ್ತಿ ಮಾಡಿ ಗವರ್ಮೆಂಟ್ ಸೆಕ್ಟರ್ 0 ಮಾಡಿರೋದ್ರಿಂದ ನೀವ್ ಹೆಂಗಿದ್ರೆ ಮುಂದೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕು. ಹಾಗಾಗಿ ಪ್ರೈವೇಟ್ ಸೆಕ್ಟರ್ಗೆ ಏನೇನ್ ಅವಕಾಶ ಇದೆ, ಏನೇನ್ ಮಾಡ್ಬೇಕು, ಮತ್ತೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇನ್ನೇನೇನ್ ಅವಕಾಶ ಇದೆ, ಏನೇನ್ ಮಾಡ್ಬೋದು ಅಂತ 1-2-3 ಅಂಶಗಳು ನಿಮಗೆ ಹೇಳ್ತೀನಿ. ನಾನು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಚೆನ್ನಾಗಿ. ಈಗ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನಿಮಗೆ ಡಾಕ್ಟರ್, ಇಂಜಿನಿಯರ್ ಇದೆಲ್ಲ ಗೊತ್ತಿರೋದ್ರಿಂದ ನಾನು ಹೇಳಲ್ಲ. ನಿಮಗೆ ಗೊತ್ತಿಲ್ಲದೆ 2-3 ವಿಷಯಗಳ ಬಗ್ಗೆ ಮಾತಾಡ. ಈಗ ನಿಮ್ಗೆ ಕೆಲವ್ರಿಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಬೇಕು, ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕು ಅಂತ ಅನ್ಸಿರ್ಬೋದು. ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಒಬ್ಬರಿಬ್ಬರಿಗೆ ಗೊತ್ತಿರ್ತದೆ. ನಿಮ್ಮ ಜಿಲ್ಲೆಯಲ್ಲೂ ಒಬ್ಬರು ಇಬ್ಬರು IAS ಎಕ್ಸಾಮ್ ಪಾಸ್ ಮಾಡಿದ್ರು, ಹಾಗಾಗಿ ಬಹುಶಃ ಸುದ್ದಿ ಆಗಿರ್ತದೆ ಇಲ್ಲ ಅಂತ ಅನ್ಕೋತೀನಿ. ನಾನು ಅದೇ ವಿಷಯದ ಮಾತಾಡ್ತೀನಿ. ನಾನು IAS ತರಬೇತುದಾರ. ನಾನು ದಿಲ್ಲಿ, ಹೈದರಾಬಾದ್ ಮತ್ತು ಬೆಂಗಳೂರು 3 ಕಡೆ IAS ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಮೇಸ್ಟರ್ ನಾನು. ಹಾಗಾಗಿ ನೀವು ಆ ಎಕ್ಸಾಮ್ಗೆ ಇವಾಗಿಂದ ಹೇಗೆ ಓದ್ಬೋದು ಅಂತ ಹೇಳ್ತೀನಿ. ಹೇಗೆ ಓದ್ಬೋದು ನೋಡಿ. ನೀವು ಬೇರೆ ಯಾವ ಕೆಲ್ಸಕ್ಕೆ ಹೋದ್ರೂ ಕೂಡ ನೀವೊಬ್ರು ಚೆನ್ನಾಗಿರ್ಬೋದು, ಸುತ್ತಮುತ್ತ 4-5 ಜನರಿಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಆದ್ರೆ ನೀವು DC-ಗಳಾದ್ರೆ, ನೀವು SP-ಗಳಾದ್ರೆ, ನೀವು ತಹಸೀಲ್ದಾರ್ ಆದ್ರೆ ತುಂಬಾ ಜನರಿಗೆ ಹೆಲ್ಪ್ ಮಾಡ್ಬೋದು. ನಿಮ್ಮ ಒಂದೊಂದು ಸಿಗ್ನೇಚರ್ ಇಂದ ಸಾವಿರಾರು ಜನರ ಬದುಕು ಬದಲಾಗುತ್ತೆ. ನೀವು ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಅನ್ಕೋತಿರಲ್ಲ, ಸಮಾಜನ ಬದಲಾಯಿಸ್ಬೇಕು ಅಂತ ಅನ್ಕೋತಿರಲ್ಲ, ಆ ಸಮಾಜನ ಬದಲಾಯಿಸ್ಬೇಕು, ಒಳ್ಳೆ ಸರ್ವಿಸ್ ಮಾಡ್ಬೇಕು ಅನ್ನೋದಾದ್ರೆ ನೀವು ದೊಡ್ಡ ದೊಡ್ಡ ಪೋಸ್ಟ್ಗಳು ಹೋಗೋದನ್ನ ಇವಾಗಿಂದ ಕನಸು ಕಾಣ್ಬೇಕು. ನಾನು IAS ಅಧಿಕಾರಿನೇ ಆಗ್ಬೇಕು, ನಾನು IPS ಅಧಿಕಾರಿನೇ ಆಗ್ಬೇಕು, ನಾನು ತಹಸೀಲ್ದಾರ್ ಆಗ್ಬೇಕು, ನಾನು DC ಆಗ್ಬೇಕು, ಈ ತರದ್ದೇ ಕನಸು ಕಾಣ್ DSP ಆಗ್ಬೇಕು. ಯಾಕೆಂದ್ರೆ ಆ ಪೋಸ್ಟ್ಗಳಿಗೆ ತುಂಬಾ ಪವರ್ ಇರ್ತದೆ, ತುಂಬಾ ಪವರ್ ಇರ್ತದೆ. ಮತ್ತು ಕಾನೂನುಗಳನ್ನ ರೂಪಿಸುವಂತವ್ರು ಅವರು.
ಪಾಲಿಸಿಗಳನ್ನ ಮಾಡ್ತಕ್ಕಂಥವ್ರು ಅವರು, ಮತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಬಹುತೇಕರು ಕೂಡ ಅವರೇ. ಹಾಗಾಗಿ ನೀವು ಅಂತ ಒಂದು ಜಾಗಗಳಿಗೆ ಹೋದಾಗ ನಿಮ್ಗೆ ವಿಪರೀತನಷ್ಟು ಪವರ್ ಬರ್ತದೆ, ಮತ್ತು ಆ ಪವರ್ ನ ಬಳಸ್ಕೊಂಡು ನೀವು ಸಮಾಜವನ್ನ ಬದಲಾಯಿಸೋದಕ್ಕೂ ನಿಮ್ಗೆ ಅವಕಾಶ ಇರ್ತದೆ. ಹಾಗಾಗಿ ನೀವು ಇವಾಗಿಂದ ನೀವು ಮನಸ್ಸು ಮಾಡೋದಾದ್ರೆ ಅಂತ ಜಾಗಗಳಿಗೆ ಹೋಗ್ಬೋದು. ಅದಕ್ಕೆ ಏನ್ ಮಾಡ್ಬೇಕು, ಇಷ್ಟು ಮಾಡಿ, ಇವಾಗಿಂದ ಇಷ್ಟು ಮಾಡಿ. ಏನು ಅಂತಂದ್ರೆ ನೀವು PUC ಜಾಯ್ನ್ ಆಗ್ತೀರಾ, SSLC ಪಾಸ್ ಆಗಿದೆ, PUC ಜಾಯ್ನ್ ಆಗ್ತೀರಾ, ಅಥವಾ PUC ಜಾಯ್ನ್ ಆದವರು ಈಗ ಡಿಗ್ರಿಗೆ ಜಾಯ್ನ್ ಆಗ್ತೀರಾ, BA ಗೋ, BCom ಗೋ, BSc ಗೋ, ಎಂಜಿನಿಯರ್ ಗೋ, LLB ಗೋ ಜಾಯ್ನ್ ಆಗ್ತೀರಾ. ನೀವು PUC ಜಾಯ್ನ್ ಆಗ್ತಿರಲ್ಲ ಅಥವಾ ಡಿಗ್ರಿಗೆ ಜಾಯ್ನ್ ಆಗ್ತಿರಲ್ಲ, ಇವಾಗಿಂದನೇ ಈ IAS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ತಗೊಂಡು, ಅದಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಗಳನ್ನ ತಗೊಂಡು ಇವಾಗಿಂದ ಓದೋದಕ್ಕೆ ಶುರು ಮಾಡ್ಬೇಕು. ಈ ಎಕ್ಸಾಮ್ ಸಾಮಾನ್ಯವಾಗಿ 3 ಸ್ಟೇಜ್ ಅಲ್ಲಿ ನಡೆಯುತ್ತೆ. ಕೇಂದ್ರ ಸರ್ಕಾರದಲ್ಲಿ UPSC ಅಂತ ಒಂದು ಸೆಂಟರ್ ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಅವರು ಈ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. 3 ಸ್ಟೇಜ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಪ್ರಿಲಿಮ್ಸ್ ಅಂತ ಒಂದು ಎಕ್ಸಾಮ್ ಇದೆ, ಪೂರ್ವಭಾವಿ ಪರೀಕ್ಷೆ, ಪ್ರಿಲಿಮಿನರಿ ಎಕ್ಸಾಮ್ ಅಂತ. 400 ಮಾರ್ಕ್ಸ್ ಇರ್ತದೆ, 2 ಪೇಪರ್ ಇರ್ತವೆ. ಅದರಲ್ಲಿ ಎಲ್ಲವೂ ಇರ್ತದೆ. ಅದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎನ್ವಿರಾನ್ಮೆಂಟ್, ಎಕಾಲಜಿ, ಇರ್ತದೆ. ಕರೆಂಟ್ ಅಫೇರ್ಸ್ ಎಲ್ಲ ಇರ್ತದೆ. ಮತ್ತೆ ನಿಮ್ಗಿರುವಂತ ಮಾನಸಿಕ ಸಾಮರ್ಥ್ಯ, ನಿಮ್ಮ ಮೆಂಟಲ್ ಅಬಿಲಿಟಿ ಇದೆಯಲ್ಲ, ನಿಮ್ಮ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದನ್ನೆಲ್ಲ ಚೆಕ್ ಮಾಡುವಂತ ಪ್ರಶ್ನೆಗಳಿರ್ತವೆ. ನೀವು ಅದನ್ನ ಪಾಸ್ ಮಾಡಿದ್ರೆ ಸೆಪ್ಟೆಂಬರ್ಗೆ ಮೇನ್ಸ್ ಎಕ್ಸಾಮ್ ಇರ್ತದೆ, ಮುಖ್ಯ ಪರೀಕ್ಷೆ ಅಂತ ಇರ್ತದೆ. ಅದು ಬರೆಯೋದು. ಇದು ಮೊದಲನೇದು ಜಸ್ಟ್ ಟಿಕ್ ಮಾಡೋದು, ಎರಡನೇದು ಬರೆಯೋದು. 1750 ಮಾರ್ಕ್ಸ್ ಇರ್ತದೆ. ಇಲ್ಲಿ ಫಿಲಿಮ್ಸ್ಗೆ ನೀವು ಏನ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಓದ್ತಿರಲ್ಲ, ಅದೇ ಜಾಸ್ತಿ ಡೀಟೇಲ್ ಆಗಿ ಬರೆಯೋದಿರ್ತದೆ. ನೀವು ಅದನ್ನು ಪಾಸ್ ಮಾಡಿದ್ರೆ ನಿಮ್ಗೆ ಮಾರ್ಚ್ ತಿಂಗಳಿಗೆ ಇಂಟರ್ವ್ಯೂ ಕೊಡ್ತಾರೆ, ಸಂದರ್ಶನ ಇರ್ತದೆ. ನಿಮ್ಮ ವ್ಯಕ್ತಿತ್ವ ಹೇಗಿದೆ, ನಿಮ್ಗೆ ಅಧಿಕಾರಿಯಾಗುವಂತ ಸಾಮರ್ಥ್ಯ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದು ಪಾಸ್ ಆದ್ರೆ ನಿಮ್ಗೆ ಹೆಸರಿಲ್ಲ, ಫೈನಲ್ ಲಿಸ್ಟ್ ಬರ್ತದೆ, ನಿಮ್ಗೆ ರ್ಯಾಂಕ್ ಸಿಗುತ್ತೆ, ನೀವು ಆಫೀಸರ್ಸ್ ಆಗ್ಬೋದು, IAS ಆಫೀಸರ್ಸ್ ಆಗ್ಬೋದು. ಹಂಗಾಗಿ ಈ 3 ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ತಗೊಂಡು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಟೆಕ್ಸ್ಟ್ ಬುಕ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು, ನೀವು PUC ಜಾಯ್ನ್ ಆಗ್ತಿರಲ್ಲ, ಫಸ್ಟ್ ಡೇ ಇಂದನೇ ಓದಕ್ ಶುರು ಮಾಡ್ಬೇಕು. ಡಿಗ್ರಿಗೆ ಜಾಯ್ನ್ ಆಗ್ತಿರಲ್ಲ, ಫಸ್ಟ್ ಡೇ ಇಂದನೇ ಓದಕ್ ಶುರು ಮಾಡ್ಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಪರೀಕ್ಷೆ. ಅದಷ್ಟೇ ಅಂತಲ್ಲ, ನೀವು ಈ UPSC ಗೆ ಸಿದ್ಧತೆ ಮಾಡಿದ್ರೆ ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆಲ್ಲ ತುಂಬಾ ಸುಲಭ. ನಿಮ್ಗೆ ನೀರು ಕುಡಿದಷ್ಟು ಸುಲಭ ಆಗುತ್ತೆ, ಬೇರೆ ಯಾವುದೇ ಎಕ್ಸಾಮ್ ಗಳಿಗೆ ಸುಲಭ. ಹಾಗಾಗಿ ನೀವು ಯಾರ್ಯಾರು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರೆ ನಾನು ಮುಂದೆ ದೊಡ್ಡ ಸಾಧಿಸಬೇಕು ಅಂತ, ಅವರೆಲ್ಲರೂ ಕೂಡ ಈ ತರದ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಸ್ಟೂಡೆಂಟ್ಸ್ ಗಳಿಗೆ ಸಾಮಾನ್ಯವಾಗಿ ನಾವು PUC ಓದ್ಬೇಕು, PUC ನಾನು ಡಿಸ್ಟಿಂಕ್ಷನ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ಡಿಗ್ರಿ ಓದ್ಬೇಕು, ಡಿಗ್ರಿ ಡಿಸ್ಟಿಂಕ್ಷನ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಓದಿದ್ರೆ ನನಗೆ ಬರ್ಡನ್ ಆಗಲ್ವಾ, ಟೈಮಿಂಗ್ ಮ್ಯಾನೇಜ್ ಮಾಡೋದು ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿ 24 ಗಂಟೆ ಇದೆ ಪರ್ ಡೇ, 24 ಗಂಟೆ. 24 ಗಂಟೆನಲ್ಲಿ 8 ಗಂಟೆ ನಿದ್ರೆಗೆ ಅಂತ ಕಳೆದಾಗ, 8 ಗಂಟೆ ನಿದ್ರೆ ಕಳೆದು ನಿದ್ದೆ 8 ಗಂಟೆ ಮಾಡ್ಲೇಬೇಕು. ಇನ್ನು 8 ಗಂಟೆ ಕ್ಲಾಸ್ಗೆ ಅಂತ ತೆಗೆದಾಕಿ, ತರಗತಿಗೆ ಹೋಗ್ಬೇಕಲ್ಲ, ಸಾಮಾನ್ಯ 6 ಗಂಟೆ ಕ್ಲಾಸ್ ಇರುತ್ತೆ, ಹೋಗಕ್ಕೆ ಬರಕ್ಕೆ ಎಲ್ಲ ಸೇರಿ 8 ಗಂಟೆ ತೆಗೆದಾಕಿ. ಇದೆಷ್ಟು ಉಳಿಯುತ್ತೆ? 8 ಗಂಟೆ ಉಳಿಯುತ್ತೆ. ಆ 8 ಗಂಟೆನಲ್ಲಿ ಸ್ನಾನಕ್ಕೆ, ಶೌಚಕ್ಕೆ, ತಿಂಡಿಗೆ ಅಂತೇಳಿ ಅದಕ್ಕೂ 2 ಗಂಟೆ ತೆಗೆದಾಕಿ. ಇನ್ನೆಷ್ಟು ಉಳಿಯುತ್ತೆ? 6 ಗಂಟೆ. ಪ್ರಾಮಾಣಿಕವಾಗಿ ಪ್ರತಿದಿನ ಒಬ್ಬ ವಿದ್ಯಾರ್ಥಿ 6 ಗಂಟೆ ಓದ್ತಾ ಇದ್ದಾರ ಮನೆಯಲ್ಲಿ? 6 ಗಂಟೆ ಇದೆ ನಿಮಗೆ, 6 ಅವರ್ಸ್ ಇದೆ. ಇದು ಸಾಮಾನ್ಯ ತಿಳ್ಕೊಬೇಡಿ. ಈ 6 ಅವರ್ಸ್ ಅಲ್ಲಿ 1 ಅವರ್ ಬೇಕಾದ್ರೆ ಆಟ ಪಾಠ ಅಂತ ಅದು ಕಳೆದಾಕಿ ತೊಂದ್ರೆ ಇಲ್ಲ, ಹೋಗಿ ನೋ ಪ್ರಾಬ್ಲಮ್. ಇನ್ನು 5 ಗಂಟೆ ಅಂತ ನಿಮ್ಗೆ ತುಂಬಾ ಹಾನೆಸ್ಟ್ ಆಗಿ ಸೇವ್ ಆಗಿ, ಆ 5 ಗಂಟೆಯಲ್ಲಿ ನಾನೇನ್ ಹೇಳ್ತೀನಿ ನಿಮ್ಗೆ ಅಂದ್ರೆ, ನೀವು ಈಗೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಅನ್ಕೊಳ್ತೀರಲ್ಲ, 2.5 ಗಂಟೆ ಅದಕ್ಕೆ ಇಟ್ಕೊಳ್ಳಿ. 2.5 ಗಂಟೆ ನಿಮ್ಮ PUC ಸಿಲೆಬಸ್ ಅಥವಾ ಡಿಗ್ರಿ ಸಿಲೆಬಸ್ ಮಾಡ್ಬೋದು.
ತುಂಬಾ ಓದ್ಬೋದು. ಈ ರೀತಿ ಟೈಮ್ ಅನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಓದ್ಬಿಡ್ಬೇಕು ಆ ಟೈಮ್. ಈ ಟೈಮಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಕೇಳಿ. ನಿಮ್ಮ 15 ವಯಸ್ಸಿದೆಯಲ್ಲ, 15ನೇ ವಯಸ್ಸಿಂದ 25ನೇ ವಯಸ್ಸಿದೆಯಲ್ಲ, ಇದು ವೆರಿ 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 ಇಂಪಾರ್ಟೆಂಟ್. ನೀವು ಹೆಚ್ಚು ಓದಬೇಕಾಗಿರೋದು ಇದೇ ಟೈಮಲ್ಲಿ. 25 ಆದ್ಮೇಲೆ ನಿಮ್ಗೆ ಓದಕ್ಕೆ ನಿಮ್ಮ ದೇಹ ಕೋಆಪರೇಟ್ ಮಾಡಲ್ಲ, ಸಹಕರಿಸಲ್ಲ. ಆಗ ದೇಹದ ಬಯಕೆಗಳು ಬೇರೆ. ಹಾಗಾಗಿ 15ರಿಂದ 25 ಇದೆಯಲ್ಲ, ಚೆನ್ನಾಗಿ ಓದ್ಬಿಡ್ಬೇಕು. ನಾವು ಚೆನ್ನಾಗಿ ಓದ್ಬಿಡ್ಬೇಕು. ದುರಂತ ಏನಂತ ಅಂದ್ರೆ, ನೀವು ಹಾಡಿ ಕುಣಿಬೇಕಾಗಿರುವಂತ ಏಜ್ ಯಾವ್ದಂದ್ರೆ ಇದೇನೆ, 15ರಿಂದ 25. ಹಾಡ್ಬೇಕು ಅನ್ಸುತ್ತೆ, ಕುಣಿಬೇಕು ಅನ್ಸುತ್ತೆ, ಕುಪ್ಪಳಿಸ್ಬೇಕು ಅನ್ಸುತ್ತೆ, ಪಿಕ್ಚರ್ ಹೋಗ್ಬೇಕು ಅನ್ಸುತ್ತೆ, ತುಂಬಾ ಏನೇನೋ ಕನಸುಗಳಿರ್ತವೆ. ಅದಕ್ಕೂ ಈ ರೈಟ್ ಟೈಮ್ ಯಾವ್ದಂದ್ರೆ 15ರಿಂದ 25. 25ನೇ ವಯಸ್ಸಾದ್ಮೇಲೆ ನೀವು ಆಡಕ್ ಆಗಲ್ಲ. ನೀವು ಆಡಿದ್ರೆ ಸೊಸೈಟಿಯನ್ನು ನಾಚ್ಕೊಳುತ್ತೆ, ನೀವು ಅಣಗಿಸ್ತಾರೆ ಸಮಾಜದಲ್ಲೂ. ನೀವು ಚಿಕ್ಕ ಹುಡುಗನಾಗ ಆಡ್ತಾನೆ. ಹಾಗಾಗಿ ಎಂತ ವಿಚಿತ್ರ ವಿದ್ಯಾರ್ಥಿಗಳಿಗೆ ಅಂತ ಅಂದ್ರೆ, ಅವರು ಆಡಿ ಕುಣಿಬೇಕಾಗಿರೋ ವಯಸ್ಸಿನೇ ಹೆಚ್ಚು ಓದಬೇಕಾಗಿದೆ. ಆದ್ರೆ ನೀವು ಬ್ಯಾಲೆನ್ಸ್ ಮಾಡ್ಲೇಬೇಕು. ನೀವು ಈ ಟೈಮಲ್ಲಿ ನೀವು ಆಡಕ್ಕೆ ಕುಣಿಯಕ್ಕೆ ಹೆಚ್ಚು ಟೈಮ್ ಕೊಟ್ರೆ 25 ಆದ್ಮೇಲೆ ಕಷ್ಟ ಪಡ್ಬೇಕಾಗುತ್ತೆ. ಈ ಟೈಮಲ್ಲಿ ಆಡ್ತಾ ಕುಣಿತಾ ಹೆಚ್ಚು ಸ್ವಲ್ಪ ಓದ್ಕೊಂಡ್ರೆ 25 ಆದ್ಮೇಲೆ ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ಬೋದು. ಒಳ್ಳೆ ಸೊಸೈಟಿಗೆ ನೀವು ಒಳ್ಳೆ ಮಾರ್ಗದರ್ಶಕರು ಆಗ್ಬೋದು. ಹಾಗಾಗಿ ನೀವು ಫಸ್ಟ್ PUC ಗೆ ಜಾಯ್ನ್ ಆಗಿ ಕ್ಲಾಸ್ ಶುರು ಮಾಡ್ತಿರಲ್ಲ ಅವಾಗಿಂದ, ಅಥವಾ ಡಿಗ್ರಿಗೆ ಜಾಯ್ನ್ ಆಗಿ ಶುರು ಮಾಡ್ತಿರಲ್ಲ ಅವಾಗಿಂದ, ಈ ತರ ಕರೆಕ್ಟ್ ಟೈಮ್ ಟೇಬಲ್ ಹಾಕೊಂಡು ಡೈಲಿ 5 hours ವೇಸ್ಟ್ ಆಗದಿರೋ ತರ ನೀವು ಸ್ಟಡಿ ಮಾಡಬೇಕು. ಆಗ ನೀವು 2 ವರ್ಷ PUC, 3 ವರ್ಷ ಡಿಗ್ರಿ, ಅಷ್ಟು ವರ್ಷಗಳಲ್ಲಿ UPSC ಸಿಲೆಬಸ್ ನ, AS ಸಿಲೆಬಸ್ ನ ಚೂರ್ಚೂರೆ ಓದ್ಕೊಂಡು ಬಂದ್ರು ಕೂಡ ಮುಗಿಸ್ಬೋದು. ಅದು ಸಿಲೆಬಸ್ ದೊಡ್ಡದಿದೆ, ಮುಗಿಸ್ಬೋದು, ಓದ್ಬೋದು, ನಿಮ್ಗೆ ಈಸಿ ಅಂತ ಅನಿಸುತ್ತೆ. ಹಾಗಾಗಿ ನೀವು ಯಾರು ಆತರ ಅಂದ್ಕೊಂಡಿದ್ರೆ ನೀವು ಓದಿ, ಇವಾಗಿಂದ ಸಿದ್ಧತೆ ಮಾಡಿ. ಆಮೇಲೆ UPSC ಸಿಲೆಬಸ್ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಸೆಟ್ ಮಾಡಿದ್ದಾರೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲ, ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ ಅಂದ್ರೂ ಕೂಡ PUC ನಂತರ ಡಿಗ್ರಿ ಟೈಮಲ್ಲಿ ಇಂಗ್ಲಿಷ್ ನ ಚೆನ್ನಾಗಿ ಸ್ವಲ್ಪ ಓದ್ಕೊಂಡು ನೀವು ಪಾಸ್ ಮಾಡಬಹುದು. ಹಾಗಾಗಿ ಇದು ತೃಪ್ತಿಗೇಡು ಅಗತ್ಯ ಇಲ್ಲ, ಸಿದ್ಧತೆ ಮಾಡಿ. ಇದ್ರ ಜೊತೆಗೆ ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ನೊಂದು ಪರೀಕ್ಷೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ನೀವು ಕೇಳಿರ್ಬೋದು, ಕೇಳದೇ ಇರ್ಬೋದು. ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇದೆ, CLAT, ಕ್ಲಾಟ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಭಾರತ ದೇಶದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಅಂತ ಒಂದು ಶಾಲೆ ಇದೆ, ಭಾರತದ ರಾಷ್ಟ್ರೀಯ ಕಾನೂನು ಶಾಲೆ. ಬೆಂಗಳೂರಿನಲ್ಲಿ ಅದರ ಹೆಡ್ ಆಫೀಸ್ ಇದೆ, ಜ್ಞಾನಭಾರತಿ ಆವರಣದಲ್ಲಿ. ಒಟ್ಟು ದೇಶದಲ್ಲಿ 22 ಬ್ರಾಂಚಸ್ ಇದಾವೆ. ಅದು ನ್ಯಾಷನಲ್ ಲಾ ಸ್ಕೂಲ್ಸ್ ಆಫ್ ಇಂಡಿಯಾ. ಅವರು ಕೂಡ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಒಂದು ಎಕ್ಸಾಮ್ ಕೊಡ್ತಾರೆ ನಿಮಗೆ. ಯಾರಿಗೆ ಅಂದ್ರೆ PUC ಮುಗಿಸಿರೋರ್ಗೆ, PUC ನಲ್ಲಿ ಕೂಡ ಯಾರು PCMB ಓದಿರ್ತಾರಲ್ಲ ಅವ್ರಿಗೆ. ಆ ಎಕ್ಸಾಮ್ ಕೂಡ ನಿಮ್ಗೆ IAS ಎಕ್ಸಾಮ್ ಅಷ್ಟೇ ಕಷ್ಟಕರ ಇರ್ತದೆ. ವೆರಿ ಟಫೆಸ್ಟ್ ಎಕ್ಸಾಮ್ ಅದು, ಕ್ಲಾಟ್ ಎಕ್ಸಾಮ್. ಯಾರು PCMB ಪಾಸ್ ಮಾಡಿರ್ತಾರೆ ಅವ್ರು ಮಾತ್ರ ಎಲಿಜಿಬಲ್ ಈ ಎಕ್ಸಾಮ್ ನ ತಗೊಳ್ಳೋದಕ್ಕೆ. ಕ್ಲಾಟ್ ಎಕ್ಸಾಮ್ ತಗೊಳ್ಕೊಳ್ಳೋಕೆ ಮೇ ತಿಂಗಳಲ್ಲಿ ಇರ್ತದೆ, ಸರ್ಚ್ ಮಾಡಿ. ನೀವು ಆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದ್ರೆ, ಆ ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಮಾಡಿದ್ರೆ, ನಿಮಗೆ ದೇಶದ 22 ರಾಷ್ಟ್ರೀಯ ಕಾನೂನು ಶಾಲೆಗಳಲ್ಲಿ ಎಲ್ಲಾದ್ರೂ ಕಡೆ ಸೀಟ್ ಸಿಗುತ್ತೆ. ನೀವು ಅಲ್ಲಿ ಓದಿದ್ರೆ ನಿಮಗೆ ವಿಪರೀತ ನೋಡಿ. ಬಾಬಾ ಸಾಹೇಬರು ಕಾನೂನು ಪಂಡಿತರಲ್ವಾ, ಅವರು ಬ್ಯಾರಿಸ್ಟರ್, ಲಾನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದಿದ್ದಂತ ಬಾಬಾ ಸಾಹೇಬ್. ಅಷ್ಟು ನಿಮಗೆ ಕಾನೂನು ತಿಳುವಳಿಕೆ ಬರ್ತದೆ. ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಸೇವೆ ಮಾಡುವಷ್ಟು ದೊಡ್ಡ ಕಾನೂನು ಜ್ಞಾನ ಸಿಗುತ್ತೆ. ನೀವೆಲ್ಲ ಹೇಳ್ತಿರಲ್ಲ, ಸುಪ್ರೀಂ ಕೋರ್ಟ್ ಎಲ್ಲ ಬ್ರಾಹ್ಮಣ ತುಂಬಿಕೊಂಡಿದ್ದಾರೆ, ಹೈಕೋರ್ಟ್ ಎಲ್ಲ ಅವರೇ ತುಂಬ, ನಮ್ಗೆ ಜಾಗ ಇಲ್ಲ. ಹೋಗಿ ನೀವು ಒಂದು ಯಾರು ಮಾಡ್ತಾರೆ, ನೀವು ಹೋಗೋದೇ ಇಲ್ಲ ಅಲ್ಲಿಗೆ. ಹಳ್ಳಿ ಜನರು, ಗ್ರಾಮೀಣ ಜನರು, ಹಿಂದೂ ಹೋಗೋದೇ ಇಲ್ಲ, ಗೊತ್ತೇ ಇಲ್ಲ ಇವ್ರಿಗೆ. ಈ ಎಕ್ಸಾಮ್ ತಗೊಳ್ಳಿ. ಈ ಎಕ್ಸಾಮ್ ಕೂಡ ಇದು ಸಾಮಾನ್ಯ ಅಂತ ತಿಳ್ಕೊಬೇಡಿ, ಇದು ಕಷ್ಟ. ಇದಕ್ಕೆ ಫಸ್ಟ್ PUC ಜಾಯ್ನ್ ಆಗ್ತಿರಲ್ಲ ಆವಾಗಿಂದನೇ ಓದ್ಬೇಕು. ಅವಾಗಿಂದನೇ ಓದ್ಬೇಕು. ಸಿಲೆಬಸ್ ನೋಡಿ, ಗೂಗಲ್ ಸರ್ಚ್ ಮಾಡಿ,
ಸಿಲೆಬಸ್ ತಗೊಳ್ಳಿ ಮತ್ತು ಅದಕ್ಕೆ ಬೇಕಾದ ಟೆಕ್ಸ್ಟ್ ಬುಕ್ಸ್ ಎಲ್ಲ ತಗೊಳ್ಳಿ. ಫಸ್ಟ್ PUC ಜಾಯ್ನ್ ಹೋಗಿದ್ದರೆ ಓದ್ಕೊಳ್ಳಿ. ನೀವು ಒಬ್ಬ ಅಲ್ಲಿ ಓದ್ಕೊಂಡು ಬಂದ್ರು ಕೂಡ ತುಂಬಾ ಜನರಿಗೆ ಸೇವೆ ಮಾಡಬಹುದು. ಅದು ಕೂಡ ಅದ್ಭುತವಾದಂತ ಎಕ್ಸಾಮ್. ಗ್ರಾಮೀಣ ಭಾಗದವ್ರು ಯಾರು ಹೋಗಲ್ಲ, ಯಾರೋ ಇಲ್ಲೆಲ್ಲ ಸಣ್ಣ ಪುಟ್ಟ ಲಾ ಕಾಲೇಜ್ಗಳಲ್ಲಿ LIB ಮಾಡ್ಬಿಡ್ತಾರೆ. ಇಲ್ಲಿ ಹಾಸನ ಕೋರ್ಟ್ ಅಲ್ಲ, ಚನ್ನರಾಯಪಟ್ಟಣ ಕೋರ್ಟ್ ಅಲ್ಲ ಇಂತ ಸಾಮಾನ್ಯ. ಅದ್ ಮೇಲ್ಪಟ್ಟು ಹೋಗ್ಲಿಕ್ಕೆ ನೀವು ಆಸೆ ಪಡಿ, ಪ್ರಯತ್ನ ಮಾಡೋದು. ಹಾಗಾಗಿ ಇದು ಕೂಡ ಟಫೆಸ್ಟ್ ಎಕ್ಸಾಮ್. ನೀವು ವಿದ್ಯಾರ್ಥಿಗಳಾದಂತವ್ರು ಈ ಎಕ್ಸಾಮ್ ಕೂಡ ಗಮನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. CA ಅಂತ ಒಂದು ಎಕ್ಸಾಮ್ ಏನ್ ಕೇಳಿರೋದು, BCom ಮಾಡುವಂತ ವಿದ್ಯಾರ್ಥಿಗಳು ಈ ಆಡಿಟ್ ಆಗೋ ಅವಕಾಶ ಇದೆ. CA ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡ್ಬೋದು. ನೀವು ಇವಾಗಿಂದನೇ PUC ಜಾಯ್ನ್ ಆಗ್ತಿರಲ್ಲ, ಕಾಮರ್ಸ್ ಜಾಯ್ನ್ ಆಗ್ತಿರಲ್ಲ, ಇವಾಗಿಂದನೇ ಫೋಕಸ್ ಮಾಡಿ ಅದಕ್ಕೆ ನಾನು ನಿಮಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀರ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ತೀರ. ಹೀಗೆ ಹೇಳ್ತಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಈ ತರದ ಅವಕಾಶ ಇದೆ. ಮತ್ತು ಈ UPSC ಗೆ ಸಿದ್ಧತೆ ಮಾಡುವಾಗ, IAS ಎಕ್ಸಾಮ್ಗೆ ಸಿದ್ಧತೆ ಮಾಡುವಾಗ ಸೆಂಟ್ರಲ್ ಸರ್ವಿಸ್ ತುಂಬಾ ಎಕ್ಸಾಮ್ಸ್ ಬರ್ತಾ ಹೋಗ್ತಾ, ಅವಾಗ CBI ಎಕ್ಸಾಮ್ಸ್ ಬರ್ತದೆ, RBI ಎಕ್ಸಾಮ್ ಬರ್ತದೆ, ISRO ಎಕ್ಸಾಮ್ಸ್ ಬರ್ತವೆ, ತುಂಬಾ ನೂರಾರು ಎಕ್ಸಾಮ್ಸ್ ಕಾಲ್ ಮಾಡ್ತಿರ್ತಾರೆ. ಅದೆಲ್ಲಕ್ಕೂ ನೀವು ಹೋಗ್ಬೋದು. ಅವೆಲ್ಲ ಸಾಮಾನ್ಯ ಓದಿದ್ರೆ ಒಳ್ಳೊಳ್ಳೆ ಪೋಸ್ಟ್ಗಳು ಇರ್ತವೆ. ಎಲ್ಲೂ ಕೂಡ ನೀವು ಗ್ರಾಮೀಣ ಭಾಗದ ಜನರು ಹೆಚ್ಚು ನೀವು ಅವಕಾಶ ಪಡ್ಕೊಳ್ಳೋಕೆ ಅವಕಾಶ ಆಗ್ತದೆ, ಮೀನ್ಸ್ ಹೋಗೋದಕ್ಕೆ ಅವಕಾಶ ಆಗ್ತದೆ. ಇದನ್ನ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಚಾರ, ಪ್ರೈವೇಟ್ ಸೆಕ್ಟರ್. ಈಗ ಒಂದು ಗೌರ್ಮೆಂಟ್ ಸೆಕ್ಟರ್ ಹೋದ್ರೆ ಈಗೆಲ್ಲ ಮಾಡ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಅಧಿಕಾರಿ ಆಗ್ಬೋದು. ಮತ್ತು ನಮ್ಮ ಕರ್ನಾಟಕದಲ್ಲಿ KPSC ಅಂತಿದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್, ಅಲ್ಲಿ KAS ಅಧಿಕಾರಿಗಳು, ತಹಸೀಲ್ದಾರ್ ಕೂಡ ಆಗ್ಬೋದು, DSP ಎಲ್ಲ ಆಗ್ಬೋದು. ಇದೊಂದು ಸೆಕ್ಟರ್. ಅಷ್ಟಲ್ಲದೆ ಇವತ್ತು ದೇಶದಲ್ಲಿ ಪ್ರೈವೇಟೈಸೇಷನ್ ಬೆಳೀತಾ ಇದೆ, ಪ್ರೈವೇಟೈಸೇಷನ್ ನಡೀತಾ ಇದೆ. ಪ್ರೈವೇಟೈಸೇಷನ್ ಅಂದ್ರೆ ಏನು ಅಂತ ಗೊತ್ತಾ? ಯಾರಾದ್ರೂ ಒಬ್ರು ಹೇಳ್ತಾರೆ ನೋಡೋಣ, ಪ್ರೈವೇಟೈಸೇಷನ್ ಅಂದ್ರೆ ಏನು? ವಾಟ್ ಇಸ್ ದಿ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್? ಖಾಸಗೀಕರಣ ಅಂದ್ರೆ ಏನು? ಒಂದು ವಾಕ್ಯದಲ್ಲಿ ಹೇಳಿ ನೋಡೋಣ. ಖಾಸಗೀಕರಣ ಅಂದ್ರೆ ಏನು? ಏನ್ ಮಾಡ್ತಾರೆ ಖಾಸಗೀಕರಣ ಅಂದ್ರೆ? ಖಾಸಗೀಕರಣ ಹೇಳು, ಕರೆಕ್ಟ್ ಹೇಳು. ನೋಡಿ, ಇವತ್ತು ಪ್ರೈವೇಟೈಸೇಷನ್ ನಡೀತಾ ಇದೆ, ಎಲ್ರಿಗೂ ಗೊತ್ತು. ಹಾಗಂದ್ರೆ ಏನು? ಒಂದು ವಾಕ್ಯದಲ್ಲಿ ಹೇಳ್ತೀನಿ ನೋಡೋಣ. ಪ್ರೈವೇಟೈಸೇಷನ್ ಅಂದ್ರೆ ಏನು? ಸರ್ಕಾರದ ವಶದಲ್ಲಿರ್ತಕ್ಕಂತಹ ಉದ್ದಿಮೆಗಳನ್ನ, ಇಂಡಸ್ಟ್ರಿಗಳನ್ನ, ಸೆಕ್ಟರ್ಗಳನ್ನ ಖಾಸಗಿಯವರಿಗೆ ವಹಿಸೋದು ಅಂತ ಅದರ ಅರ್ಥ. ಖಾಸಗಿಯವರಿಗೆ ಕಂಪ್ಲೀಟ್ ಸೇಲ್ ಮಾಡ್ತಾರೆ, ಅದನ್ನ ಪ್ರೈವೇಟೈಸೇಷನ್ ಅಂತ ಕರೀತಾರೆ. ಇದು ಜಾಸ್ತಿ ನಡೀತಾ ಇದೆ. ಈ ಪ್ರೈವೇಟೈಸೇಷನ್ ಯಾಕೆ ನಡೀತಾ ಇದೆ ಅಂತಂದ್ರೆ, ಸರ್ಕಾರ ಹೇಳುವಂತಹ ಮಾತೇನು ಅಂತ ಅಂದ್ರೆ, ಗೌರ್ಮೆಂಟ್ ಸರ್ವಿಸ್ ಆದ್ರೆ ನಿಮ್ಗೆ ಲೇಟು, ಪ್ರೈವೇಟ್ ಸರ್ವಿಸ್ ಆದ್ರೆ ಕ್ವಿಕ್ ಆಗಿ ಸಿಗುತ್ತೆ, ನಿಮ್ಗೆ ಬಹಳ ಎಫಿಷಿಯನ್ಸಿ ಇರ್ತದೆ ಅದರಲ್ಲಿ ಅಂತ ಹೇಳ್ತಾವ್ರ. ಇದು ನಿಜ, ಆದ್ರೆ ಪೂರ್ತಿ ನಿಜವಲ್ಲ. ಇದು ಅರ್ಧ ನಿಜ, ಅರ್ಧ ಸತ್ಯ. ಅರ್ಧ ಸತ್ಯ. ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಇದೆ. ಅದೇನು ಅಂತಂದ್ರೆ, ಪ್ರೈವೇಟೈಸೇಷನ್ ಯಾತಕ್ಕೆ ಸರ್ಕಾರಗಳು ಮಾಡ್ತಾ ಇದಾವೆ? ಯಾವಾಗ ಇದು ಶುರುವಾಗಿದೆ ಅಂದ್ರೆ 91-92ರಿಂದ ಶುರುವಾಗಿದೆ. ಇದು ಈಗ ಮೋದಿ ಮಾಡ್ತಾ ಇದಾರೆ ಅಂತ ನೀವು ಹೇಳೋ ಅಗತ್ಯ ಇಲ್ಲ. ಮೋದಿಯವರು ಮಾಡ್ತಾವ್ರೆ, ಅವ್ರ ಕಡೆಯಿಂದ ಮನಮೋಹನ್ ಸಿಂಗ್ ಮಾಡಿದ್ರು, ಅವ್ರ ಹಿಂದೆ ವಾಜಪೇಯಿ ಮಾಡಿದ್ರು, ಅವ್ರ ಹಿಂದೆ PV ನರಸಿಂಹರಾವ್ ಮಾಡಿದ್ರು, ದೇವೇಗೌಡರು ಮಾಡಿದ್ರು, ಚಂದ್ರಶೇಖರ್, IK ಗುಜರಾಲ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ 91ರಿಂದ ಇಲ್ಲಿವರೆಗೆ. ಅವರೆಲ್ಲರೂ ಪ್ರೈವೇಟೈಸೇಷನ್ ಅಲ್ಲಿ ಪಾಲುದಾರರಾಗಿದ್ದಾರೆ. ಪ್ರೈವೇಟೈಸೇಷನ್ ಮಾಡ್ತಾ ಇರೋದ್ರ ಉದ್ದೇಶ ಏನು? ಓಕೆ, ಇದನ್ನ ನಾನು ಕೊನೆ ಮೇಲೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರಲೇಬೇಕು ಪ್ರೈವೇಟ್ ಮಾಡ್ತಿರುವಂತ ಉದ್ದೇಶ ಅಂತ. ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಬಟ್ ಈಗ ನೀವು ವಿದ್ಯಾರ್ಥಿಗಳಾದಂತವ್ರು ಈಗ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕಾಗುತ್ತೆ. ನೀವು BE ಮಾಡ್ತೀರಾ, ತುಂಬಾ ಜನ BE ಮಾಡ್ತಾ ಇದ್ದಾರೆ ಇವಾಗ. BE ಹೆಂಗಾಗಿದೆ ಅಂದ್ರೆ BA ಗಿಂತ ಕಡಿಮೆ ಆಗಿದೆ ಇವಾಗ. BE ಎಂಜಿನಿಯರಿಂಗ್ ಬ್ಯಾಚುಲರ್ ಇದೆಯಲ್ಲ, ಅದು BA ಗಿಂತ ಕಡಿಮೆ ಆಗೋದು. ಅಷ್ಟೊಂದು BE ಓದ್ತಾ ಇದ್ದಾರೆ. ಇವರೆಲ್ಲ ಏನ್ ಮಾಡ್ಬೇಕು? ಏನ್ ಎಲ್ರಿಗೂ ಎಂಜಿನಿಯರಿಂಗ್ ಕೊಡಕ್ ಆಗುತ್ತಾ ಗೌರ್ಮೆಂಟ್ ಅಲ್ಲಿ? ಆದ್ರೆ ಅವ್ರು ಏನ್ ಮಾಡ್ತಾರೆ, ಕಂಪ್ನಿಗಳಿಗೆ ಹೋಗ್ತಾರೆ, ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾರೆ. ಈ
ಪ್ರೈವೇಟ್ ಸೆಕ್ಟರ್ಗೆ ಹೋಗುವಾಗ ಅವರು ನಿಮ್ಮಿಂದ ಏನ್ ಕೇಳ್ತಾರೆ, ಏನಿದ್ರೆ ನೀವು ಅಲ್ಲಿ ಒಳಗಡೆ ಹೋಗ್ಬೋದು, ಅದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಬೇಕು. ಬಿ, ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕು, ನೀವು ಯಾವ್ದಾದ್ರು ಕಂಪ್ನಿಗೆ ಹೋಗಿ ಜಾಯ್ನ್ ಆಗ್ಬೇಕು. ಏನ್ ಮಾಡ್ಬೇಕು, ನಿಮಗೆ ಪ್ರೈವೇಟ್ ಸೆಕ್ಟರ್ಗೆ ಹೋಗುವಾಗ ಅವ್ರು ಫಸ್ಟ್ ಕೇಳೋ ಪ್ರಶ್ನೆ ಏನಂದ್ರೆ, ನಿಮ್ಗೆ ಇಂಗ್ಲಿಷ್ ಗೊತ್ತಾ ಅಂತ ಕೇಳ್ತಾರೆ. ನಿಮ್ಗೆ ಇಂಗ್ಲಿಷ್ ಗೊತ್ತಾ? ನಿಮ್ಗೆ ಗೊತ್ತು ಅಂದ್ರೆ ನಿಮ್ಗೆ ಹೋಗೋಕೆ ಅವಕಾಶ ಇದೆ, ಗೊತ್ತಿಲ್ಲ ಅಂದ್ರೆ ಹೋಗಿ ಮನೆಗೆ ಅಂತ ಅಂತಾರೆ. ನೀವು ಡಿಗ್ರಿ ಮಾಡಿದ್ದು ಇಂಗ್ಲಿಷ್ ಗೊತ್ತಿದೆ ಅಂದ್ರೆ ಇವತ್ತು ನಿಮ್ಮನ್ನ ಇಲ್ಲಿಟ್ರೇಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕಾಗಿ ನೀವು ಇಲ್ಲಿರ್ತಕ್ಕಂಥವ್ರು ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲದೆ ಹೋದ್ರೆ ಅಥವಾ ನೀವು ಕನ್ನಡ ಮೀಡಿಯಂ ಇಂದ ಬಂದಿದ್ರೆ ನೀವು ಇವತ್ತಿಂದನೇ ಇಂಗ್ಲಿಷ್ ಕಲಿಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತಿಂದನೇ. ಅದೇ ದೊಡ್ಡ ವಿಷಯ ಅಲ್ಲ. ಫಸ್ಟ್ ಜನರೇಷನ್ಗೆ ಸೆಕೆಂಡ್ ಜನರೇಷನ್ಗೆ 70-80% ತಗೊಂಡಿರೋ ಧೀರರು ನೀವು. ನಿಮ್ಗೆ ಇಂಗ್ಲಿಷ್ ಕಲಿಯೋದು ಕಷ್ಟನಾ? ಏನು ಕಷ್ಟ ಇಲ್ಲ, ಮನ್ಸು ಮಾಡ್ಬೇಕಷ್ಟೇ ನೀವು. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನನಗೆ ಗೊತ್ತಿರುವಂತ ಒಂದು 3 ಟಿಪ್ಸ್ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಇಂಗ್ಲಿಷ್ ಬೇಕು ಅನ್ನೋದನ್ನ ಕಲೀಲೇಬೇಕು, ಇಲ್ಲದ್ರೆ ಪ್ರೈವೇಟ್ ಸೆಕ್ಟರ್ ನೀವು ರಿಜೆಕ್ಟ್ ಆಗ್ತೀರ. ಮೊದಲನೇದು, ಪ್ರತಿ ದಿವಸ ನೀವು ಇಂಗ್ಲಿಷ್ ಅನ್ನ ಅರ್ಧ ಗಂಟೆ ಬಾಯ್ಬಿಟ್ಟು ಓದ್ಬೇಕು. ಜೋರಾಗಿ ಬಾಯ್ಬಿಟ್ಟು ಓದ್ಬೇಕು ಇಂಗ್ಲಿಷ್. ಯಾಕೆ ಬಾಯ್ಬಿಟ್ಟು ಓದ್ಬೇಕು ಅಂತಂದ್ರೆ, ನಮ್ಮ ನಾಲಿಗೆ, ಬಾಯಿ, ತುಟಿ ಇವೆಲ್ಲವೂ ಕೂಡ ಕನ್ನಡವನ್ನ ಓದಿ 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 ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಇಂಗ್ಲಿಷ್ ನ ಹೆಂಗ್ ಉಚ್ಚರಿಸಬೇಕು ಅಂತ ಗೊತ್ತೇ ಇಲ್ಲ ಕೆಲವು ಪದಗಳನ್ನ. ಅದು ಪ್ರಾಕ್ಟೀಸ್ ಆಗ್ಬೇಕು ಅಂದ್ರೆ ಇಂಗ್ಲಿಷ್ ನ ಬಾಯ್ಬಿಟ್ಟೆ ಓದ್ಬೇಕು. ಅದು ಸರಾಗ ಆಗ್ಬೇಕು ನಿಮ್ ಪ್ರೊನೌನ್ಸಿಯೇಷನ್ ಅಂತಂದ್ರೆ ಬಾಯ್ಬಿಟ್ಟೆ ಓದ್ಬೇಕು ಅರ್ಧ ಗಂಟೆ. ನೀವು ಓದ್ತಾ 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 ನಿಮ್ಮ ನಾಲ್ಗೆ, ಬಾಯಿ, ತುಟಿ ತುಂಬಾ ಈಸಿ ಆಗುತ್ತೆ. ಇಂಗ್ಲಿಷ್ ಉಚ್ಚರಿಸೋದಕ್ಕೆ, ಮಾತಾಡೋದಕ್ಕೆ ಈಸಿ ಆಗುತ್ತೆ. ಇದು ಫಸ್ಟ್ ಮೆಥಡ್, ತಪ್ಪದೆ ಮಾಡ್ಬೇಕು. ಎರಡನೇದು, ನೀವು ಏನ ಬಾಯ್ಬಿಟ್ಟು ಓದ್ತಿರಲ್ಲ ಅದನ್ನ ನೋಡ್ಕೊಂಡು ಬರೀಬೇಕು. ಒಂದು ನೋಟ್ ಬುಕ್ ಇಟ್ಕೊಳ್ಳಿ, ಲಾಂಗ್ ನೋಟ್ ಬುಕ್ ಇಟ್ಕೊಳ್ಳಿ, 800 ಪೇಜ್ ನೋಡ್ಕೊಂಡು ಬರೀ. ಯಾಕೆ ಬರೀಬೇಕು? ನಮಗೆ ಸುಮಾರು ಪದಗಳಿಗೆ ಸ್ಪೆಲ್ಲಿಂಗ್ ಗೊತ್ತಿರಲ್ಲ. ಎಷ್ಟೋ ಸರಿ ಸೈನ್ಸ್ ಅನ್ನೋ ವರ್ಡ್ಗೆ ಈನ ಆ ಕಡೆಗೆ ಹಾಕ್ಬೇಕು, ಈ ಕಡೆಗೆ ಹಾಕ್ಬೇಕು ಅಂತ ಗೊಂದಲಕ್ಕೊಳಗಾಗ್ಬಿಡ್ತೀವಿ. ಗೊತ್ತಾ? ಸೈನ್ಸ್ ಅಂತ ಬರೀಬೇಕು ಅಂದಾಗ ಸ್ಪೆಲ್ಲಿಂಗ್ ಗೊತ್ತಾಗಲ್ಲ. ಅದನ್ನ ಅವ್ರಿವ್ರು ಕೇಳಿದ್ರೆ ಬರೆಯೋದೇ ಹೋಗುತ್ತೆ. ಅದಕ್ಕೆ